ಕಟ್ಟಡ ಉದ್ಘಾಟನೆಯಾಗಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಯಾಕಂತಂದರೆ ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ. ಬೆಳಗಾವಿ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ ಇವತ್ತು ಮುಂದೆ ಬೆಳೀತಾ ಇರುವಂಥ ಫಾಸ್ಟ್ ಗ್ರೋಯಿಂಗ್ ಸಿಟಿ ಆಫ್ ಅ ಕರ್ನಾಟಕ ಸ್ಟೇಟ್ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಅದಕ್ಕೆ ಮತ್ತೊಂದು ಗರಿಯಾಗಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಏನು ಉದ್ಘಾಟನೆ ನಾವು ಮಾಡಿದ್ವಿ, ಇದು ನಮ್ಮ ಸರ್ಕಾರದ ಇನ್ನೊಂದು ಸಾಧನೆ ಅಂತ ಹೇಳಿ ಬಹಳ ಗಟ್ಟಿ ಧ್ವನಿಯಿಂದ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಒಂದು ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಹೇಳಿ BJPಯವರು ಎಲ್ಲಿ ಹೋದರೂ ಕೂಡ ಬಡ್ಕೊಳ್ತಾ ಇರ್ತಾರೆ. ಆದರೆ ಸೀಯಿಂಗ್ ಈಸ್ ದ ಬಿಲೀವಿಂಗ್ ಅಂತ ಹೇಳ್ತೀವಿ. ನಮ್ಮ ಸರ್ಕಾರ ಬಂದ ಮೇಲೆ ರಾಮಲಿಂಗಾರೆಡ್ಡಿಯವರ ಸಾರಥ್ಯದಲ್ಲಿ ಸಾರಿಗೆ ಇಲಾಖೆ ಅದು ಶಕ್ತಿ ಯೋಜನೆಯ ಜೊತೆಲೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅನ್ನುವಂಥ ಈ ಒಂದು ಮಹತ್ವಾಕಾಂಕ್ಷ ಶಕ್ತಿ ಯೋಜನೆಯ ಜೊತೆಯಲ್ಲಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಸುಮಾರು 10 ಕೋಟಿ ರೂಪಾಯಿಗಳಲ್ಲಿ ಬೈಲಹೊಂಗಲದಲ್ಲಾಗಿರ್ಬೋದು ಅಥವಾ ಬೆಳಗಾವಿಯಲ್ಲಾಗಿರ್ಬೋದು ಇದು ಅಭಿವೃದ್ಧಿಗೆ ಹಿಡಿದಂಥ ಒಂದು ಕನ್ನಡಿ ಅಂತ ನಾನು ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಬರೀ ಟೀಕೆ ಮಾಡುವಂಥ BJPಯವರು ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೆದ್ರೆ ಈ ಕರ್ನಾಟಕ ರಾಜ್ಯದ ಈ ಗ್ಯಾರಂಟಿ ಮಾದರಿಯನ್ನೇ ಕಾಪಿ ಮಾಡಿ ಬಿಹಾರದಲ್ಲಿ ಇವತ್ತು BJPಯವರು ಅನೌನ್ಸ್ ಮಾಡಿದ್ದಾರೆ. ಹೇಳೋ ತಾತ್ಪರ್ಯ ಇಷ್ಟೇ, ಒಳ್ಳೆ ಕೆಲಸಕ್ಕೆ ಎಲ್ಲರೂ ಶ್ಲಾಘನೆಯನ್ನು ಮಾಡಬೇಕು ಹೊರತಾಗಿ ಒಳ್ಳೆ ಕೆಲಸವನ್ನು ತಮ್ಮ ಕೈಯಿಂದ ಆದರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಡವರ ಬಗ್ಗೆ, ರೈತರ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ತರದೇ ಇದ್ದಂಥ BJPಯವರು ಇವತ್ತು ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಗ್ಯಾರಂಟಿ ಯಶಸ್ಸನ್ನು ನೋಡಿ ಬರೀ ನಮ್ಮ ವಿರುದ್ಧ ಆರೋಪವನ್ನು ಮಾಡ್ಕೊಂಡು ಇವತ್ತವರು ಕೂತಿದ್ದಾರೆ. ಬಡವರಿಗಾಗಿ ಕನಿಕರ ಕಾಳಜಿ ಕಿಂಚಿತ್ತು ವಿಚಾರವನ್ನು ಮಾಡಿದಂಥವರು ಈ ಬಗ್ಗೆ ಮಾತನಾಡ್ತಾ ಇರೋದು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ